ಹಲೋ ಫ್ರೆಂಡ್ಸ್, ನಾನು ಈ ದಿನ ಸಿಹಿ ಅವಲಕ್ಕಿಯನ್ನು ತಯಾರು ಮಾಡ್ತಾ ಇದ್ದೀನಿ. ಇದು ದೇವಸ್ಥಾನದಲ್ಲಿ ಕೊಡುವ ಪ್ರಸಾದ ಥರ ತುಂಬ ರುಚಿಯಾಗಿರುತ್ತದೆ. ಮನೆಗೆ ಗೆಸ್ಟ್ ಬಂದಾಗ 10 ನಿಮಿಷದಲ್ಲಿ ತಟ್ಟನೆ ರೆಡಿಯಾಗುವ ರೆಸಿಪಿ. ಬೇಕಾಗಿರುವ ಸಾಮಗ್ರಿಗಳು: ನೆನೆಸಿದ ಅವಲಕ್ಕಿ ಅರ್ಧ ಕಪ್, ಬೆಲ್ಲ ಅರ್ಧ ಕಪ್, 2 ಸ್ಪೂನ್ ಕೊಬ್ಬರಿ, ಡ್ರೈ ಫ್ರೂಟ್ಸ್, ತುಪ್ಪ 2 ಸ್ಪೂನ್, ಏಲಕ್ಕಿ 3. ಮೊದಲು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಫ್ರೈ ಮಾಡಿಬಿಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಅದೇ ಬಾಣಲಿಗೆ ಪುಡಿ ಮಾಡಿರೋ ಬೆಲ್ಲ ಹಾಕ್ಬಿಟ್ಟು ಅದನ್ನ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಅದ್ರ ಕರಗೋವರೆಗೆ ಕೈ ಆಡ್ತಾ ಇರಬೇಕು. ಬೆಲ್ಲ ಎಲ್ಲ ಕರಗೋದ್ಮೇಲೆ ಅವಲಕ್ಕಿ ಹಾಕಬೇಕು. ಈ ಅವಲಕ್ಕಿಯನ್ನು 10 ನಿಮಿಷ ನೆನೆಸ್ಬಿಟ್ಟು ಅದನ್ನು ಹಿಂಡ್ಬಿಟ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡು ಪಾಕದೊಳಗಡೆ ಹಾಕಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ನಂತರ ಕೊಬ್ಬರಿ ತುರಿ ಹಾಕಬೇಕು. ಆಮೇಲೆ ಪುಡಿ ಮಾಡಿಟ್ಟ ಏಲಕ್ಕಿ ಹಾಕಬೇಕು. ಡ್ರೈ ಫ್ರೂಟ್ಸ್ಗಳು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಂತರ ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕೈ ಆಡಬೇಕು. ಅದು ಚೆನ್ನಾಗಿ ತುಪ್ಪ ಬಿಡ್ಕೊತಾ ಬರುತ್ತೆ. ಆಮೇಲೆ 2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಬೇಕು. ಈಗ ತಯಾರಾಯಿತು ಸಿಹಿ ಅವಲಕ್ಕಿ. ನಂತರ ಅದನ್ನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು.